ವಸುದೈವ ಕುಟುಂಬಕಂ ಎಂಬ ಭಾರತೀಯ ಪರಂಪರೆಯ ಆಶಯವನ್ನು ಜಗತ್ತಿಗೆ ಪರಿಚಯಿಸುತ್ತಿರುವ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸೇವಾ ಕಾರ್ಯಗಳ ಬಗ್ಗೆ ಸದ್ಗುರು ಶ್ರೀ ಮಧುಸೂದನ ಸಾಯಿ ಮಾತನಾಡಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮದಲ್ಲಿ ದೇಶ ಭಾಷೆಯ ಗಡಿಗಳನ್ನು ಮೀರಿ ಮಾನವ ಸೇವೆಯೇ ತಮ್ಮ ಗುರಿ ಎಂದು ಅವರು ಹೇಳಿದ್ದಾರೆ. ರಕ್ತ ಸಂಬಂಧದ ಆಧಾರದ ಮೇಲೆ ಮಾತ್ರವಲ್ಲದೆ ಪ್ರತಿಯೊಬ್ಬರನ್ನು ಒಂದು ಕುಟುಂಬದ ಭಾಗವಾಗಿ ಕಾಣುವುದು ಭಾರತೀಯ ಜೀವನ ಪದ್ಧತಿಯ ಮೂಲ ಆಶಯ ಎಂದು ಅವರು ಹೇಳಿದರು. ಜಗತ್ತಿನ ಎಲ್ಲ ಸಂಸ್ಕೃತಿಗಳು, ಧರ್ಮಗಳು, ತತ್ವಶಾಸ್ತ್ರಗಳು ಮತ್ತು ಜೀವನ ಪದ್ಧತಿಗಳನ್ನು ಗೌರವಿಸದೆ ನಿಜವಾದ ಭಾರತೀಯತೆ ಎಂದು ಅವರು ಇಂದಿನ ಜಗತ್ತಿನ ಸಂಘರ್ಷ ಮತ್ತು ವಿಭಜನೆಗಳಿಗೆ ಒಂದು ವಿಶ್ವ, ಒಂದು ಕುಟುಂಬ ಎಂಬ ಚಿಂತನೆ ಪರಿಹಾರವಾಗಬಲ್ಲದು ಎಂದು ಅಭಿಪ್ರಾಯಪಟ್ಟರು. ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ, ಒಂದು ವಿಶ್ವ ಒಂದು ಕುಟುಂಬ ಎಂಬ ಹೆಸರನ್ನು ಈ ಅಭಿಯಾನಕ್ಕೆ ನೀಡಿದ್ದೇವೆ. ಈ ಸಂದೇಶವು ಪ್ರತಿಯೊಬ್ಬರ ಹೃದಯವನ್ನು ನೇರವಾಗಿ ಸ್ಪರ್ಶಿಸುತ್ತದೆ. ಇದೇ ಇದರ ನಿಜವಾದ ಅರ್ಥ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ದಾರೆ. ನಮಸ್ಕಾರ. ಇದು ಒಂದು ಸುಅವಸರ. ನಮ್ಮ ಸತ್ಯಸಾಯಿ ಗ್ರಾಮದ 50ನೇ ವರ್ಷ ಆಚರಣೆ ನಡೀತಾ ಇದೆ. ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್, ಸ್ವರ್ಣ ಜಯಂತಿ ಮಹೋತ್ಸವ. ಅದರಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನಮ್ಮ ಸಂಸ್ಥೆಯ ಬಗ್ಗೆ ಮತ್ತು ಸತ್ಯಸಾಯಿ ಗ್ರಾಮದ ಏನೇನು ಕಾರ್ಯ ನಡೀತಾ ಇದೆ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಲವಾರು ಜನ ಈ ಸಭೆಗೆ ಬರ್ತಾ ಇದ್ದಾರೆ. ನಮಗೆ ತುಂಬ ಪ್ರೀತಿ ಮತ್ತು ಅವರ ಒಂಥರ ನಮಗೆ ಸಪೋರ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವು ತುಂಬ ಕೃತಜ್ಞತೆಯಿಂದ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಧ್ಯಮ ವರ್ಗದ ಮಿತ್ರರು ಕೂಡ ಎಲ್ಲ ಕಡೆ ಬಂದು ನಮ್ಮ ಕಥೆಯನ್ನು, ನಮ್ಮ ಮಾಡಿದ ಕೆಲಸವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಕೂಡ ತುಂಬ ಧನ್ಯವಾದ. ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ, ಬೆಂಗಳೂರಿಗೆ. ಇಲ್ಲಿ ನಮ್ಮ ಚಿಕ್ಕದೊಂದು ಕಾರ್ಯಕ್ರಮ ನಡೆದಿದೆ. ಅಲ್ಲಿ ನಾವು ನಮ್ಮ ಸಂಸ್ಥೆ ಬಗ್ಗೆ ಹೇಳಿದ್ದೀವಿ. ತುಂಬ ಜನ ಬಡ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾರೆ. ಎಲ್ಲರೂ ಕೂಡ ಪೂರ್ಣತಃ ಉಚಿತವಾದಂಥ ಶಿಕ್ಷಣ, ವಸತಿ, ಊಟ, ತಿಂಡಿ, ಮೆಡಿಕಲ್ ಕಾಲೇಜ್ವರೆಗೂ ಕೂಡ ಎಲ್ಲ ಫ್ರೀಯಾಗಿ ನಾವು ಕೊಡ್ತಾ ಇದ್ವಿ. ಬಹುಶಃ ನಮ್ಮ ದೇಶದಲ್ಲಿ ಇದು ಒಂದೇ ಮೆಡಿಕಲ್ ಕಾಲೇಜ್, ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್, ಎಲ್ಲವೂ ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಈ ಮಾಧ್ಯಮ ವರ್ಗದ ಮೂಲಕ ನಾವು ಬೇರೆ